ಬೆಂಗಳೂರಿನ ಗಾಂಧಿ ಭವನದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಆಚರಣೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಸಂತೋಷ್ ಖೇರ್ ಅವರು ಕರ್ನಾಟಕದ ಎಲ್ಲಾ ಭಾಗದ ಪದಾಧಿಕಾರಿಗಳಿಗೆ ಪ್ರಶಸ್ತಿ ನೀಡಿ ಮತ್ತು ಸನ್ಮಾನಿಸಿ ಗೌರವಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಸಂಘದ ಅಧ್ಯಕ್ಷರಾದ ಸುಬ್ಬಾರೆಡ್ಡಿರವರು ಮಾನವ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಿದರು. ತುಮಕೂರಿನ ಜಿಲ್ಲಾಧ್ಯಕ್ಷರಾದ ಶೇಖ್ ಅನ್ಸಾರ್, ಸಂಘಟನಾ ಕಾರ್ಯದರ್ಶಿಯಾದ ಶೇಖ್ ಮೊಹಮ್ಮದ್, ತುಮಕೂರು ಕಾರ್ಯದರ್ಶಿಯಾದ ಮೊಹಿನುದ್ದೀನ್ ರೆಹಮಾನ್ ವಯ್ಯಾರ್, ತುಮಕೂರಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಕಾಸ್ ಸಿಎಸ್, ಗೌರವಾಧ್ಯಕ್ಷರಾದ ಹನುಮಂತರಾಯಪ್ಪ ಡಿ, ತುಮಕೂರು ನಗರ ಪ್ರಧಾನ ಕಾರ್ಯದರ್ಶಿ ಅರ್ಬಾಜ್ ಬೇಗ್, ತುಮಕೂರು ನಗರ ಮಹಿಳಾ ಅಧ್ಯಕ್ಷೆ ಸಾನಿಯಾ ಕೌಸರ್, ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ರಘುನಂದನ್ ಟಿಆರ್, ಗೋವಿಂದರಾಜು, ಬಸವರಾಜು ಆರಾಧ್ಯ, ಮಂಜುನಾಥ್, ಭೋಜರಾಜು, ಸುದರ್ಶನ್, ಆನಂದ್, ಪ್ರಭು, ವಕೀಲರಾದ ನವೀನ್ ಕುಮಾರ್ ಡಿವಿ, ಕುಣಿಗಲ್ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ರವರು ಸ್ಥಳದಲ್ಲಿ ಉಪಸ್ಥಿತರಿದ್ದರು. ವರದಿ ರಘುನಂದನ್ ಟಿಆರ್, ತೊಯ್ನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಆರ್ಟಿಕಲ್ 14 ಅನುಚ್ಛೇದ 14ರಲ್ಲಿ ಕಾನೂನಿನ ಮುಂದೆ ಸಮಾನತೆ ಅಂತ ಇದೆ. ಕಾನೂನು ಯಾರ ಸ್ವತ್ತು ಅಲ್ಲ, ಇದು ಸಮಾಜದ ಮತ್ತು ಇಲ್ಲಿರುವ ಮನುಷ್ಯರ ಸ್ವತ್ತಾಗಿದೆ. ಸೊ ಅಂತಹ ಮನುಷ್ಯ ಮತ್ತು ಸಮಾಜ ಎರಡರ ನೈತಿಕತೆಯ ಆಧಾರದ ಮೇಲೆ ಈ ಮಾನವ ಹಕ್ಕುಗಳನ್ನ ಉದಯವಾಯಿತು ನಮ್ಮ ದೇಶದಲ್ಲಿ. ಸೊ ನಾವು ನೋಡಬಹುದು, ಮಾನವ ಹಕ್ಕುಗಳು ಅಂದ ತಕ್ಷಣ ಪ್ರಸ್ತುತ ದಿನಗಳಲ್ಲಿ ಸಹ ಈ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾನೆ ಇದ್ದಾವೆ. ನಮ್ಮ ಕಣ್ಣಿಗೆ ಕಾಣುವಂತ ನಾವು ನೋಡಬಹುದು ಸಾಮಾಜಿಕ ಜಾಲತಾಣಗಳಲ್ಲಿ. ಸಮಾಜದಲ್ಲಿ ತುಳಿತಕ್ಕೆ ಒಳಗೊಂಡಂತಹ ಸಮುದಾಯಗಳ ಅವರ ಸ್ಪಂದನೆಗೆ ನಾವು ನಿಲ್ಲೋದು ವಕೀಲರ ಪ್ರಥಮ ಆದ್ಯತೆಯ ಕರ್ತವ್ಯ. ಇದರ ಜೊತೆಗೆ ಸಮಾಜದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಆರ್ಥಿಕತೆಯ ಒಂದು ಕೊರತೆಯಿಂದ ಅವರಿಗೂ ಸಹ ನಾವು ಬೆನ್ನೆಲುಬಾಗಿ ನಿಲ್ಲಬೇಕಾಗುತ್ತೆ. ಇದಲ್ದಿರ ನಾವು ಇವತ್ತು ನಮ್ಮ ಸಮಾಜದಲ್ಲಿ ಇರುವಂತಹ ಅವಕಾಶಗಳ ಒಂದು ಪರಿಸ್ಥಿತಿಗಳನ್ನ ನೋಡಿದ್ರೆ ನಿಜವಾಗಿಯೂ ಕಷ್ಟಪಟ್ಟು ನಾವು ಮೇಲೆ ಬರಬಹುದು ಅನ್ನೋದಕ್ಕೆ ಒಂದು ಕಡೆ ಅವಕಾಶಗಳಿದೆ. ಆದ್ರೆ ಇನ್ನೊಂದೆಡೆ ಆ ಅವಕಾಶಗಳಿಲ್ಲೋ, ಆ ಅವಕಾಶಗಳ ವಂಚಿತವಾದ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ನಾವು ಕಾರ್ಪೊರೇಟ್ ವಲಯಗಳನ್ನ ನೋಡಿ ಅಲ್ಲಿ ನನ್ನ ಓದಿನ ಮೇಲೆ